ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಹಳ್ಳಿಗಳ ರೈತರ ಜಮೀನುಗಳನ್ನು ಕೆಐಎಡಿಬಿ ಭೂಸ್ವಾಧೀನದಿಂದ ಕೈಬಿಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಸಂಸದ ಸುಧಾಕರ್, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರ ವಿರುದ್ಧ ತೀವ್ರ ಟೀಕೆ ವ್ಯಕ್ತಪಡಿಸಿ ಕಳ್ಳರು ಸಂತೆಗೆ ಹೋದ ಹಾಗೆ ಎಂಬ ಹೇಳಿಕೆ ನೀಡಿದರು. ಈ ಹೇಳಿಕೆಯನ್ನ ಖಂಡಿಸಿದ ಶಾಸಕ ರವಿಕುಮಾರ್, ಜಿಲ್ಲಾಧಿಕಾರಿ ಕಚೇರಿಗೆ ಬನ್ನಿ, ದಾಖಲಾತಿ ಸಮೇತ ಬರ್ತೇನೆ. ಜಿಲ್ಲೆಯ ಅಭಿವೃದ್ಧಿ ಹೆಸರಿನಲ್ಲಿ ಎಷ್ಟು ಲೂಟಿ ಮಾಡಿದ್ದೀರಾ, ಎಲ್ಲೆಲ್ಲಿ ಅಕ್ರಮ ಆಸ್ತಿ ಮಾಡಿದ್ದೀರಾ ಅನ್ನೋದನ್ನೆಲ್ಲ ನಮಗೂ ಗೊತ್ತು, ಅದನ್ನು ತೋರಿಸುತ್ತೇವೆ. ನನ್ನ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಿ. ನಾನು ಒಂದು ನಯಾ ಪೈಸೆ ಪಡೆದಿದ್ರೆ ಈಗಲೇ ರಾಜೀನಾಮೆ ನೀಡುತ್ತೇನೆ ಎಂದು ಸಂಸದರಿಗೆ ನೇರ ಸವಾಲು ಹಾಕಿದ್ರು. ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಇವತ್ತು ನೀವು ಬಿಜೆಪಿ ಅವರು ಮಾಡಿರೋ ಕೆಲವು ತಪ್ಪುಗಳಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿರೋದು, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ತಿರುಗಿ 24 ಬದಲಾವಣೆ ಆಯಿತು. JDS ಅವರು ದೇವೇಗೌಡರ ಮೇಲೆ ಅಭಿಮಾನ, ಕುಮಾರಣ್ಣ ಅಭಿಮಾನ ನಿಮ್ಗೆ ಓಟ್ ಹಾಕಿದ್ರು. ನೀವು ತಿರ್ಗಾ ಸಂಸದ ಆದ್ಮೇಲೆ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಕ್ಷೇತ್ರದಲ್ಲಿ ಶಾಸಕರು ಮಾತಾಡ್ದಂಗೆ ನೀವು ಮಾತಾಡೋಕೆ ಹೊಟ್ಟಿದ್ದೀರಿ. ಎಂಥವನ ಮೇಲೆ ಸೋತಿರೋದು ನಾಚಿಕೆ ಆಗ್ಬೇಕು. ನಿಮ್ಗೆ 3 ಬಾರಿ ಶಾಸಕರಾಗಿದ್ದೀರಿ, ಮಂತ್ರಿ ಆಗಿದ್ದೀರಿ. ಯಾರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಅಷ್ಟು ಮೈ ಮೇಲೆ ಪರಿಜ್ಞಾನ ಇಟ್ಕೊಂಡು ಮಾತಾಡೋದು ಕಲ್ಕೊಂಡ್ರಿ. ಇಲ್ಲ ಬರ್ರಿ, ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತೀನಿ, ನಾನು ದಾಖಲೆಗಳು ಸಮೇತ ಬರ್ತೀನಿ. HN ವ್ಯಾಲ್ಯೂನ ಎಷ್ಟು ಲೂಟಿ ಮಾಡಿದ್ಯಾ, ನಂದಿ ಮೆಡಿಕಲಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ, ನಮ್ಮ ಶಿಲ್ಘಟ್ಟ ಕುರುಬೈರನಹಳ್ಳಿ ಸರ್ವೆ ನಂಬರ್ 2ರಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ, ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇವತ್ತು 4 ಯೂನಿವರ್ಸಿಟಿ ಹತ್ರ ಎಷ್ಟು ದುಡ್ಡು ತಗೊಂಡಿದ್ಯಾ ಎಲ್ಲ ಹೇಳ್ತೀರಿ. ಬರ್ರಿ, ನಮ್ಗೆ ಹೇಳ್ತೀರಿ ನೀವು ದೊಂಗಲು ಸಂಚವಾದ್ರೆ. ಯಾರ ಹತ್ರ 10 ಪೈಸೆ ನಾನು ಕೈ ಚಾಚಿದ್ರೆ ಈ ಸೆಕೆಂಡಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ. ದೇವಸ್ಥಾನಗಳ ಹತ್ರ ಇನ್ನೊಂದು ಪ್ರಮಾಣ ಮಾಡೋದಲ್ಲ, ನೇರವಾಗಿ ಸವಾಲಾಗ್ತಾ ಇದ್ದೀನಿ. ಇವತ್ತು ನೀನು ಎಲ್ಲೆಲ್ಲಿ ಜಮೀನು ಮಾಡಿದ್ಯಾ, ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಎಷ್ಟು ಮಾಡಿದ್ಯಾ, ಬೆಂಗಳೂರಲ್ಲಿ ಎಷ್ಟು ಮಾಡಿದ್ಯಾ, ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಮಾಡಿದ್ಯಾ, ಎಲ್ಲ ನಮ್ಮ ಮಾಹಿತಿ ಐತೆ. ಎಲ್ಲಿಂದ ಬಂದು ನಿನಗೆ ಸತ್ಯರೇಶ್ ಅಂದ್ರೆ ಮಾತಾಡ್ತೀನಿ ನೀನು. ನಾವೆಲ್ಲೋ ಹೆಂಗಾನ ನಿಮ್ಮ ಬಗ್ಗೆ ಮಾತಾಡ್ತೀನಿ. ನಾವು ನಮ್ಮ ಕ್ಷೇತ್ರದವರು ಸ್ವಾಭಿಮಾನ ಮತದಾರರು, JDS ಪಕ್ಷದ ನಿಷ್ಠಾವಂತ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅವ್ರು ಯಾರಿಗೂ ನನ್ನ ನೋವಾಗಿ ನಾನು ಆಡಳಿತ ಮಾಡೋದು. ನಾವು ಹಿಂದಿನಿಂದ ಭೂಮಿ ನಂಬಿದ್ದೀರಿ, ವ್ಯವಸಾಯ ಮಾಡ್ತಾ ಇದ್ದೀರಿ, ವ್ಯವಹಾರ ಮಾಡ್ತಾ ಇದ್ದೀರಿ. ದೇವೇಗೌಡರ ಮೇಲೆ ಅಭಿಮಾನ ನಾನು ರಾಜಕಾರಣ ಮಾಡ್ತಾ ಇದ್ದೀನಿ. ಲೂಟಿ ಮಾಡೋಕ್ಕೆ ನಾನು ರಾಜಕಾರಣ ಮಾಡ್ತಾ ಇದ್ದೀನಿ. ಉಸ್ತುವಾರಿ ಸಚಿವರು ಸಹ ಏನೇನು ಮಾಡಿದ್ದಾರೆ ಅಂತ ನಿಮಗೂ ಗೊತ್ತೈತೆ. ನೀವೇನು ಮಾಡಿದ್ದೀರಿ 3 ವರ್ಷ ಹೇಳ್ರಿ. ಈ ಜಿಲ್ಲೆಗೆ ನೀವೇನು ಮಾಡಿದ್ದೀರಿ 3 ವರ್ಷ? ನಮ್ಮ ಸಾಧನೆಯಲ್ಲಿ CH ಆಂಧ್ರವ್ರ ಹತ್ರ ಎಷ್ಟು ತಗೊಂಡು ದುಡ್ಡು ನೀವು ಇದುವರೆಗೂ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಟ್ಟಿದ್ದೀರಾ? 11 ಕೋಟಿ ಕೊಟ್ಟರೆ 11 ಕೋಟಿ ಪರ್ಸೆಂಟೇಜ್ ಕೊಡ್ತೀವಿ. ಎಷ್ಟೈತೆ ನೀವು ಮಾತಾಡಿ. ನೀವು ಒಬ್ಬ NDA ಸಂಸದರಾಗಿ NDA ಅಭ್ಯರ್ಥಿ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಿದ್ದೀರಾ. ನಾವೇನಾದ್ರು ತಪ್ಪು ಮಾಡಿದ್ರೆ ಮಾತಾಡಿ, ಇಲ್ಲ ನಿಮ್ಮ ಬಗ್ಗೆ ನಾವೇನಾದ್ರು ಮಾತಾಡಿದ್ರೆ ನಾನು ಎಂಥವ್ರ ಮೇಲೆ ಸೋತಿದ್ದೀನಿ ಅಂತ ಸ್ವಲ್ಪ ಮೈ ಮೇಲೆ ಪರಿಜ್ಞಾನ ಇದ್ದು ಮಾತಾಡ್ರಿ. ಮೊನ್ನೆ ಸಂಸದ ಆಗಿರೋ ನಿಮ್ಮ ಮಕ್ಕ ನೋಡಿ ಯಾರು ಓಟ್ ಹಾಕಿಲ್ಲ. ಒಂದು ಕಡೆ ದೇವೇಗೌಡರ ಮಕ್ಕ, ಇನ್ನೊಂದು ಕಡೆ ಮೋದಿ ಅವ್ರ ಮಕ್ಕ ನೋಡಿ ನಿಮ್ಗೆ ಓಟ್ ಹಾಕಿರೋದು. ಇಲ್ಲಿ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನೆಕ್ಸ್ಟ್ ಬಿ ಫಾರ್ಮ್ ತಗೊಂಡ್ರೆ ನೀವು NDA ನೋಡೋಣ. ನೀವು ನಿಜವಾದ ರಾಜಕಾರಣಿ ಅಂತ ತಗೊಂಡ್ರೆ NDA ನೋಡೋಣ. ಅವರು ನಮ್ಮ MC ಸುಧಾಕರ್ ಅವರು ರಾಜಕಾರಣ ಮಾಡ್ತಾರೆ. ಅವ್ರ ನೋಡಿ ಕಲ್ಕೊಂಡ್ರಿ. ಇಲ್ಲ ಅವ್ರು ಕಾಲು ಅದಕ್ಕಿಂತ ದೂರ ಬುದ್ಧಿ ಬರ್ತದೆ. ಯಾರೇ ರಾಜಕಾರಣ ಮಾಡ್ಬೇಕಾದ್ರೂ ನಮ್ಗೆ ಮತ ಯಾರು ಕೊಟ್ಟವ್ರೆ, ನಮ್ಗೆ ಯಾರು ನಮ್ಮವ್ರೆ, ಜನ ನೋಡ್ತಾವ್ರೆ ಅಂತೇಳಿ ಭಯದಿಂದ ನಾವು ರಾಜಕಾರಣ ಮಾಡ್ಬೋದು. ಎಷ್ಟು ಜನ ಮುಖಂಡರುಗಳು ಕಾರ್ಯಕರ್ತನ ನೀವು ಹಾಳು ಮಾಡಬೇಕು. ನಿನ್ನ ಅವಧಿಯಲ್ಲಿ ಎಷ್ಟು ಕೇಸುಗಳು, ಎಷ್ಟು ಜನ ಮೇಲೆ ದೌರ್ಜನ್ಯಗಳು ಮಾಡ್ತಿದ್ದೇನೆ, ಇವೆಲ್ಲ ಗಮನದಲ್ಲೈತೆ. ಇವತ್ತು JDS ಪಕ್ಷದ ಬಗ್ಗೆ ಮಾತಾಡುವಂಥದ್ದು ಹೊರಟಿದ್ದೀನಿ. ಇನ್ನು ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಂಸದರ ಬೆಂಬಲಿಗರು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಜ್ಯ ಸರ್ಕಾರದ ಮಂತ್ರಿಗಳು 3 ವರ್ಷಗಳಿಂದ ತನಿಖೆ ಮಾಡುತ್ತೇವೆ ಅಂತ ಹೇಳ್ತಿದ್ದಾರೆ, ಆದರೆ ಇದುವರೆಗೂ ಏನೂ ಆಗಿಲ್ಲ. ನೀವು ಶಾಸಕರಾಗಿ 3 ವರ್ಷವಾಗಿದೆ, ಈಗಲೇ ಏನೂ ಮಾಡಲಾಗಲಿಲ್ಲ, ಇನ್ನು ಯಾವಾಗ ತನಿಖೆ ಮಾಡ್ತೀರಾ ಎಂದು ಮರಳುಕುಂಟೆ ಕೃಷ್ಣಮೂರ್ತಿ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ರವಿ ಅವರು ನೇರವಾಗಿ ಸವಾಲನ್ನು ಹಾಕಿದ್ದಾರೆ. ಏನಂತ, ನೀವು ಭ್ರಷ್ಟಾಚಾರ ಮಾಡಿದಿರಿ, ಮೆಡಿಕಲ್ ಕಾಲೇಜ್ ಅಷ್ಟು ಮಾಡಿದಿರಿ, ನೀರಾವರಿಯಾಗಿ ಅಷ್ಟು ಮಾಡಿದಿರಿ, ಕೋವಿಡಾಗಿ ಅಷ್ಟು ಮಾಡಿದಿರಿ ಅಂತಕ್ಕಂಥದ್ದು. ರವಣ್ಣವರ ನಮ್ಮ ಡಾಕ್ಟ್ರ್ ಬಗ್ಗೆ ನಿಮಗಿನ್ನೂ ಈಗ ಅರ್ಥ ಆಗ್ತಾ ಇದೆ. ಅವ್ರು 24ನೇ ವಯಸ್ಸಿನಾಗ ರಿಲಯನ್ಸ್ ಕಂಪ್ನಿಯಾಗೆ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು 24ರಾಗ. ಅವ್ರು 25ಕ್ಕೆ
ಟ್ಯಾಕ್ಸನ್ನು ಕಟ್ಕೊಂಬಂದಿರ್ತಕ್ಕಂಥ ಉದ್ಯಮಿ. ಈ ರೀತಿ ಅವರ ಅಭಿವೃದ್ಧಿ ಅವರ ವೈಯಕ್ತಿಕವಾಗಿ ಅವರೇನು ಇವತ್ತು ನಿನ್ನೆ ಶ್ರೀಮಂತರಾಗಿರ್ತಕ್ಕಂಥವ್ರು ಏನಾಗ ಇವತ್ತು ನೀವು ಹೇಳಿದ್ರಿ ಕೋವಿಡ್ಗೆ ಹಗರಣ ಮಾಡಿದ್ರಿ, ಕುಮಾರಸ್ವಾಮಿ ಸಿ ಎಮ್ ಆದಮೇಲೆ ನಾನು ಅವರ ಕೈಯೋಕಾಗ ಹಿಡ್ದು ತನಿಖೆ ಮಾಡಿ ಜೈಲಿಗೆ ಹಾಕ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನೇರವಾಗಿ ಇವತ್ತು ಕಾಂಗ್ರೆಸ್ನವ್ರು ಇವತ್ತು ಸಿ ಎಮ್ ಆಗಿರ್ಬೋದು, ಅನೇಕ ಮಂತ್ರಿ ಹಿರಿಯ ನಾಯಕರು ತನಿಖೆ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ ಅಂತಕ್ಕಂಥ ಭಾಷಣಗಳನ್ನು ಮಾಡಿದ್ರು. ಅದೇ ರೀತಿ ಸರ್ಕಾರ ಬಂತು, ಒಬ್ಬ ನ್ಯಾಯಾಧೀಶರನ್ನು ನೇಮಕ ಮಾಡಿದ್ರಿ ಎನ್ಕ್ವೈರಿ ಮಾಡೋದಕ್ಕಾಗಿ. ಎನ್ಕ್ವೈರಿ ಮಾಡಿದ್ರು. ನಮ್ಮ ಡಾಕ್ಟ್ರದ್ದು ಒಂದು ಕಡೆನೂ ಅವ್ರದ್ದೊಂದು ಹೆಸರು ಬರಲಿಲ್ಲ, ಈ ರೀತಿ ಹಗರಣ ಮಾಡಿದ್ದಾರೆ ಅಂತಕ್ಕಂಥದ್ದು. ನಮ್ಮ ಡಾಕ್ಟ್ರೇ ಪ್ರತಿಗೋಷ್ಠಿಯನ್ನು ಮಾಡಿ ಸುಮಾರು 4-5 ಸಾರಿ ಮುಖ್ಯಮಂತ್ರಿಗೆ ನೇರವಾಗಿ ಸವಾಲನ್ನು ಹಾಕಿದ್ರು. ನಾನು ಹಗರಣ ಇದ್ದರೆ ತೆಗೀರಿ ಅಂತಕ್ಕಂಥ ನೇರವಾದಂಥ ಸವಾಲು ಹಾಕಿದ್ರು. 3 ವರ್ಷ ಆಗಿದೆ. ಎಷ್ಟು ವರ್ಷ? 3 ವರ್ಷ ಆಗಿದೆ. ಏನಾದರೂ ಮಾಡಿದರೆ ಬರಬೇಕಾಗಿತ್ತಾಗ. ಏನು ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆಯಾ? ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ಯಾರೇ ಆಗಲಿ ವೈಯಕ್ತಿಕವಾಗಿ ಮಾತನಾಡುವುದು ಅವರಿಗೆ ಶೋಭೆ ತರಲ್ಲ. ಜವಾಬ್ದಾರಿ ಸ್ಥಾನದಲ್ಲಿರುವವರು ಎಚ್ಚರಿಕೆಯಿಂದ ಮಾತನಾಡಬೇಕು ಎಂದು ತಿಳಿಸಿದರು. ಜೊತೆಗೆ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಎನ್ಡಿಎ ಬೆಂಬಲದ ಕುರಿತು ಸ್ಪಷ್ಟತೆ ನೀಡುವಂತೆ ಶಾಸಕರಿಗೆ ಸಂದೇಶ ನೀಡಿದರು. ಎಲ್ಲರ ಮನೆ ದೋಸೆ ಕೂಡ ತೂತೆ, ಆದರೆ ಮನೆ ವಿಚಾರ ಮನೆಯಲ್ಲಿ ಮಾತಾಡ್ಕೊಂಥದ್ದು ಸೂಕ್ತ. ಮನೆ ಉಳಿಬೇಕು, ಮನೆ ಮರ್ಯಾದೆ ಇರಬೇಕು ಅಂತ ಹೇಳಿದ್ರೆ ಮನೆ ಒಳಗಡೆ ಮಾತಾಡ್ಕೊಳ್ಳೋದು ಸೂಕ್ತ. ಈ ಕೆರ್ಚಾಟ ಅಂತ ಮಾಡೋದಾದರೆ ಹೊರಗಡೆ ಮರ್ಯಾದೆ ಹೋಗ್ತಕ್ಕಂಥದ್ದು ಮನೆಯದೇ. ಆಪೋಸಿಟ್ ಮನೆಯವ್ರು ಕಾಯ್ತಾ ಇರ್ತಾರೆ ಯಾವತ್ತು ಜಗಳ ಆಚೆ ಬರುತ್ತೆ ಅಂತ. ಆ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಕೂಡ ಆಗ್ತಾ ಇದೆ. ಆದರೆ ಟೀಕೆಗಳು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಅವರಿಗೆ ಅದು ಅವತ್ತಿಂದನೇ ಇದೆ, ಮಾಡ್ತಾ ಇದ್ದಾರೆ. ಕೋವಿಡ್ ಕಳ್ಳ ಅಂತ ಹೇಳ್ತಾ ಇದ್ರು. ಯಾಕೆ ಅವ್ರು ನಂಗೆ ಅದು ಜೈಲ್ಗೆ ಹಾಕ್ಸಿಲ್ಲ? ನಿಮ್ಮದೇ ಸರ್ಕಾರ ಇದೆ, ಯಾಕೆ ಅವ್ರ ಹೆಸರು ಆಚೆ ಕಟ್ಟಿಲ್ಲ ನೀವು? ಇವೆಲ್ಲ ಮಾತಾಡೋದಕ್ಕೆ ಕಾಂಗ್ರೆಸ್ಸರಿಗೆ ಸರಿ, ಆದರೆ ನಮ್ಮಲ್ಲಿರೋರು ಮಾತಾಡೋದು ಸರಿಯಲ್ಲ. ಮಾತಾಡೋಕೆ ಹೋದರೆ ರಾಜಣ್ಣ ಕೂಡ ಇವತ್ತು ಅವ್ರಿಗೇನು ಅನ್ಯಾಯ ಆಗಿದೆ ಯಾಕೋ ಮಾತಾಡ್ತಾ ಇಲ್ಲ. ಯಾಕೋ ಅವ್ರ ಪಕ್ಕದಲ್ಲೇನೋ ಬೇರೆ KDB ಸಬ್ಜೆಕ್ಟ್ ಮಾತಾಡ್ತಾ ಇದ್ದಾರೆ. ಅವರು ಮಾತಾಡೋಕೆ ಹೋದರೆ ಅವ್ರ ಅನ್ಯಾಯ ಮಾತಾಡ್ಬೇಕಲ್ಲ. ಅವ್ರಿಗಾಗಿರೋ ಅನ್ಯಾಯಗಳನ್ನ ಸಾಕಷ್ಟು ಅವ್ರಿಗೂ ಅನ್ಯಾಯ ಆಗಿದೆ. 5 ವರ್ಷ ಅವರು ಶಾಸಕರಾಗಿದ್ದರು, ವಾಪಸ್ಸು ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ವಾಪಸ್ ಇವತ್ತು ರಾಜಕಾರಣವಾಗಿ ಇವತ್ತು ಸೇವೆ ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ನಾನು ಕಾರ್ಯಕರ್ತನಾಗಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವ್ರು ಮಾತಾಡಬೇಕಾದ್ರೆ 1000 ಮಾತಾಡ್ಬೋದು, ಯಾಕೋ ಮಾತಾಡ್ತಾ ಇಲ್ಲ. ಆದರೆ ಇವತ್ತು ಏನು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಇವತ್ತು ಏನೇ ಇರಲಿ, ಯಾರ ಬಗ್ಗೆ ಆದರೂ ಮಾತಾಡ್ಬೇಕಂತ ಹೇಳಿದ್ರೆ ವೈಯಕ್ತಿಕವಾಗಿ ಮಾತಾಡ್ಬೇಕಂತ ಹೇಳಿದ್ರೆ ಶೋಭೆ ತರೋದಿಲ್ಲ, ಒಳ್ಳೇದಲ್ಲ. ಯಾರೇ ಒಂದು ಅವ್ರವರ ಯೋಗ್ಯತೆಗಳನ್ನು ಅವ್ರವ್ರು ಅಳ್ಕೊಂಡಂಗಾಗುತ್ತೆ. ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕಾದ್ರೆ ಜವಾಬ್ದಾರಿಯಾಗಿ ಯಾರೇ ಆಗಲಿ, ನಾನೇ ಆಗಲಿ, ಸಂಸದರಾಗಲಿ, ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಶಾಸಕರೇ ಆಗಲಿ ಮಾತಾಡ್ತಕ್ಕಂಥದ್ದಿದ್ರೆ ಅವ್ರಿಗೆ ಒಳ್ಳೇದಂತ ಹೇಳ್ತೀನಿ. ನಾವೆಲ್ಲ ಜೊತೆಗಿದ್ದೀವಿ. ಅದನ್ನು ಏನೇ ಸಮಸ್ಯೆ ಇದ್ರೂ ಮುಂಬರುವ ದಿನಗಳಲ್ಲಿ ನಮ್ಮ ನಾಯಕರ ಜೊತೆಗೆ ಕೂತ್ಕೊಂಡು, ರಾಜ್ಯದ ನಾಯಕರ ಜೊತೆ ಕೂತ್ಕೊಂಡು ಅದನ್ನು ತೀರ್ಮಾನ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ, ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ NDA ನಮಗೆ ಬೇಡ ಈ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ಹೇಳ್ಬೇಕು ಅಂತ ಕೇಳ್ಬಿಟ್ಟು ಪತ್ರಿಕಾ ಮಾಧ್ಯಮಗಳ ಮಿತ್ರರ ಜೊತೆ ಅವ್ರ ಸಂದೇಶನ ಕೊಡ್ತೀನಿ. ಒಟ್ಟಾರೆ ಈ ವಾಗ್ವಾದ ಜಿಲ್ಲೆಯಲ್ಲಿ ರಾಜಕೀಯ ತಾಪಮಾನವನ್ನ ಈ ಬಿಸಿಲಲ್ಲಿ ಮತ್ತಷ್ಟು ಏರಿಸಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.